ಅದನ್ನು ಪರಿಗಣಿಸಿಲ್ಲ. ಸರ್ಕಾರ ಯಾವುದೋ ಒಂದು ಮತ ಬ್ಯಾಂಕ್ಗೋ ಕೆಲಸಗಳನ್ನು ಕೊಟ್ಟಿದೆ. ಇದು ಕನ್ನಡಿಗರಿಗೆ ಕೆಲಸ ಕೊಟ್ಟಂಗೆ ಆಗತ್ತಾ? ಎಷ್ಟು ಜನ ಕನ್ನಡಿಗರು ಅಲ್ಲಿ ಕೆಲಸ ಇದ್ದಾರೆ, ಎಷ್ಟು ಜನ ಕರ್ನಾಟಕದಲ್ಲಿ ಹುಟ್ಟು ಬೆಳೆದವರಾಗಿದ್ದಾರೆ, ಇಲ್ಲ ಕರ್ನಾಟಕದಲ್ಲಿ ನೆಲೆಸಿರೋರಾಗಿದ್ದಾರೆ ಅನ್ನೋದನ್ನ ನೇರವಾಗಿ ನಾನು ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆಪಡ್ತೇನೆ. ಇದೆಲ್ಲ ನಮ್ಮ ಕಣ್ಣ ಮುಂದೆ ಕನ್ನಡಿಗರಿಗೆ, ಅದರಲ್ಲೂ ಕನ್ನಡಿಗರಲ್ಲಿ ಹಿಂದುಳಿದ ಮತ್ತು ಶೋಷಿತ ದಲಿತ ವರ್ಗಗಳಿಗೆ ಕರ್ನಾಟಕ ಸರ್ಕಾರ ಮಾಡ್ತಿರ್ತಕ್ಕಂಥ ಅನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಆ ಕಾರಣಕ್ಕೋಸ್ಕರ ನಾವು 2026ರ ಏನು ಬಜೆಟ್ ಈಗ ಸರ್ಕಾರ ಮಂಡಿಸ್ತಾ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಮೊದಲಿಂದಲೂ ಕೂಡ ನಾನು ಕನ್ನಡ ಪರ ಅಂತ ಹೇಳಿ ಕೇಳಿಕೊಂಡು ಬರ್ತಾ ಇದ್ದಾರೆ. ಕನ್ನಡ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷರು ಕೂಡ ಅವರು ಆಗಿದ್ದರು. ಜನ ಅವ್ರನ್ನ ಅಭಿಮಾನದಿಂದ ಕನ್ನಡ ರಾಮಯ್ಯ ಅಂತಾನೂ ಕೂಡ ಕರೀತಾರೆ. ವೇದಿಕೆಗಳಲ್ಲಿ ಮತ್ತು ವಿಧಾನಸಭೆಯಲ್ಲೂ ಕೂಡ ಕನ್ನಡದ ಪಾಠಗಳನ್ನ ಅವರು ಮಾಡ್ತಾರೆ. ಆದರೆ ಕನ್ನಡಿಗರ ಆಶೋತ್ತರ ಇವತ್ತು ಎಷ್ಟರ ಮಟ್ಟಿಗೆ ನೆರವೇರಿದೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಸಮಾನ ಮನಸ್ಕರು ಇವತ್ತು ಸೇರಿ ಸರ್ಕಾರಕ್ಕೆ ಕನ್ನಡಿಗ ಮತ್ತು ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಒಂದಷ್ಟು ಬೇಡಿಕೆಗಳನ್ನ ಸಲ್ಲಿಸಿ ಈ ಬಜೆಟ್ ಅಲ್ಲಿ ಅದನ್ನ ಅವರು ಜಾರಿಗೆ ತರಬೇಕು ಅಂತ ಹೇಳಿ ನಾವು ಇಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಅವರ ನೇರವಾಗಿ ಭೇಟಿ ಮಾಡಿ ಒಂದು ಮನವಿನ ಕೂಡ ಅವ್ರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಆ ಕಾರಣಕ್ಕೆ ಒಂದಷ್ಟು ಇಲ್ಲಿ ಕನ್ನಡ ಬಜೆಟ್ಗೆ ಯಾವ ರೀತಿ ಸರ್ಕಾರ ಕೆಲಸ ಮಾಡಬಹುದು ಮತ್ತೆ ಹಣನ ಮೀಸಲಿಡಬೇಕು, ಅದಕ್ಕೋಸ್ಕರ ಒಂದಷ್ಟು ನಾವು ಇಲ್ಲಿ ಅಂಕಿಅಂಶಗಳನ್ನ ಬರ್ಕೊಂಡಿದ್ದೀವಿ. ಸರ್ಕಾರಿ ಶಾಲೆಗಳ ಉನ್ನತೀಕರಣ ಆಗಬೇಕು. ಇವತ್ತು ಸರ್ಕಾರ ಸುಮಾರು ಒಂದು 25,000 ಸರ್ಕಾರದ ಶಾಲೆಗಳನ್ನ ಮುಚ್ಚಕ್ಕೆ ಹುನ್ನಾರ ಹಾಕಿದೆ. ಕೇವಲ ಒಂದು ಮ್ಯಾಗ್ನೆಟ್ ಶಾಲೆಗಳನ್ನ ಮಾಡುವ ಮೂಲಕ, ಅಂದ್ರೆ ಗ್ರಾಮ ಪಂಚಾಯತಿಗೆ ಒಂದು ಪಬ್ಲಿಕ್ ಶಾಲೆ ಮಾಡಬೇಕು ಅಂತಿದ್ದಾರೆ. ಹಾಗಿದ್ರೆ ಪ್ರತಿ ಹಳ್ಳಿನಲ್ಲಿ ನಡೆಯತಕ್ಕಂಥ ಅಂಗನವಾಡಿ ಇರ್ಬೋದು, 1ರಿಂದ 5ನೇ ತರಗತಿ ನಡೆಯತಕ್ಕ ಪ್ರಾಥಮಿಕ ಶಾಲೆಗಳೆಲ್ಲ ಮುಚ್ಚುವಂತ ಸಂದರ್ಭ ಇವತ್ತು ಸರ್ಕಾರ ಇದನ್ನ ಸೃಷ್ಟಿ ಮಾಡಿದೆ. ಸರ್ಕಾರ ತನ್ನ ಬಜೆಟ್ ನಲ್ಲಿ ಪ್ರತಿ ವರ್ಷ 30ರಿಂದ 32 ಸಾವಿರ ಕೋಟಿ ಶಿಕ್ಷಣಕ್ಕೋಸ್ಕರ ಮೀಸಲಿಡುತ್ತಿದೆ. ಆ ಹಣ ಎಲ್ಲೋಗ್ತಿದೆ ಅನ್ನೋದು ನನ್ನ ಈ ಒಂದು ಪ್ರಶ್ನೆ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಮಕ್ಕಳ ಒಂದು ಮೂಲಭೂತ ಹಕ್ಕು ಶಿಕ್ಷಣ ಅನ್ನೋದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಒಂದೇ ಒಂದು ಸರ್ಕಾರದ ಶಾಲೆಗಳನ್ನ ಕೂಡ ಮುಚ್ಚಬಾರದು, ಆದ್ರೆ ಇರೋ ಶಾಲೆಗಳನ್ನ ಉನ್ನತೀಕರಣ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಹಾಗೆ ಸರೋಜಿನಿ ಮಹಿಷಿ ವರದಿ ಶಿಫಾರಸುಗಳನ್ನ ಜಾರಿಗೆ ತರೋದಕ್ಕೆ ಬಜೆಟ್ ಅಲ್ಲಿ ಒಂದು ಹಣವನ್ನ ಮೀಸಲಿಡಬೇಕು. ಜೊತೆಗೆ ಸರೋಜಿನಿ ಮಹಿಷಿ ವರದಿನ ನೀವು ಜಾರಿಗೆ ತರಬೇಕು. ಕಳೆದ ವರ್ಷ ನೀವು ಕನ್ನಡಿಗರಿಗೆ ಅವಮಾನ ಮಾಡಿದ್ದೀರಾ. ಸಿ ಮತ್ತು ಡಿ ದರ್ಜೆ ನೌಕರರಲ್ಲಿ ಖಾಸಗಿ ವಲಯದಲ್ಲಿ ನೀವು 100% ಕನ್ನಡಿಗರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಬೆಳಗ್ಗೆ ಘೋಷಣೆ ಮಾಡಿ ಮಧ್ಯಾಹ್ನ ಹಿಂತೆಗೆದುಕೊಂಡಿದ್ದೀರಾ. ಅಂದ್ರೆ ಇದು ಕನ್ನಡಿಗರಿಗೆ ಮಾಡಿರ್ತಕ್ಕಂಥ ಅವಮಾನ. ದಯವಿಟ್ಟು ಈ ಒಂದು ಬಜೆಟ್ ನಲ್ಲಿ ನೀವು ಸರೋಜಿನಿ ಮಹಿಷಿ ವರದಿ ಏನ್ ಶಿಫಾರಸುಗಳು ಹಲವಾರು ಜಾರಿಗೆ ಬಂದಿದೆ, ಸರೋಜಿನಿ ಮಹಿಷಿ ವರದಿ ಸರ್ಕಾರ ಇವತ್ತು ಕಣ್ಣು ಕಿವಿ ಮೂಗು ಬಾಯಿ ಕನ್ನಡದ ವಿಚಾರದಲ್ಲಿ ಮುಚ್ಕೊಂಡಿರೋದಕ್ಕೆ ಬಹಳ ನೋವು ಇದೆ, ನಾಚಿಕೆನೂ ಇದೆ. ಕರ್ನಾಟಕ ಏಕೀಕರಣಗೊಂಡು 75 ವರ್ಷದಲ್ಲಿ ಕರ್ನಾಟಕಕ್ಕೆ ಇಂಥ ದುರ್ಗತಿಯನ್ನು ಆಳುವಂತ ಸರ್ಕಾರಗಳು ತರ್ತಾ ಇದ್ದಾವೆ ಅಂತಂದ್ರೆ ಅದು ನಿಜಕ್ಕೂ ಕನ್ನಡಿಗರಿಗೆ ಅಪಮಾನ ಮಾಡುವಂತ ವಿಚಾರ. ಇಲ್ಲ ಸರ್, ಇವತ್ತು ಕರ್ನಾಟಕ ರಚನೆ ಆಗಿದ್ದೆ ಭಾಷೆ ಆಧಾರದ ಮೇಲೆ. ನಮ್ಮಾಗಲೇ ನಮ್ಮ ಗುರುದೇವ್ ಅವರು ಹೇಳಿದಾಗೆ ರಾಜ್ಯದ ಏಕೀಕರಣಗೊಂಡು 75 ವರ್ಷ ಆಯಿತು. ಭಾಷೆ ಮೇಲೆ ರಚನೆ ಆದಂಥ ರಾಜ್ಯದಲ್ಲಿ ಆಡಳಿತ ಭಾಷೆ ಹೆಸರಲ್ಲಿ ಇರಬೇಕಾಗಿತ್ತು. ಆಳುವಂಥ ಸರ್ಕಾರಗಳು ತಮ್ಮ ಸ್ವಾರ್ಥ ರಾಜಕೀಯಕ್ಕಾಗಿ, ತಮ್ಮ ವೋಟ್ ಬ್ಯಾಂಕ್ಗಾಗಿ ಜಾತಿ ಧರ್ಮಗಳ ಹೆಸರಲ್ಲಿ ಇವತ್ತು ರಾಜಕಾರಣ ಮಾಡಿ ಕನ್ನಡವನ್ನು ಕಡೆಗಣಿಸ್ತಿರುವಂಥದ್ದು ನಾಚಿಕೆಗೇಡುತನದ ವಿಚಾರ. ಸಿದ್ದರಾಮಯ್ಯನವರು ಕನ್ನಡದ ಬದ್ಧತೆ ಇರುವಂಥ ಮುಖ್ಯಮಂತ್ರಿ ಅಂತೇಳಿ ನಾವು ಬಹಳ ಅಭಿಮಾನದಿಂದ ಅವರನ್ನು ಒಪ್ಕೊಂಡಿದ್ದೀವಿ. ಕನ್ನಡ ಹೋರಾಟಗಾರರು ಅವ್ರ ವಿಚಾರಗಳನ್ನು ಒಪ್ಕೊಂಡಿದ್ದೀವಿ. ಆದರೆ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅನ್ನೋ ಹಾಗೆ ಮುಖ್ಯಮಂತ್ರಿಗಳ ನಡೆ ಮತ್ತು ನುಡಿ ಎರಡೂ ಸಹ ಕನ್ನಡದ ವಿರುದ್ಧವಾದಂಥ ದಿಕ್ಕಲ್ಲಿ ಸಾಗ್ತಿರುವಂಥದ್ದು ಬಹಳ ನೋವಿನ ಸಂಗತಿ, ಬೇಸರದ ಸಂಗತಿ. ಕರ್ನಾಟಕದ ಬಜೆಟ್ ಕನ್ನಡಿಗರಿಗೆ ಮೀಸಲಿರಬೇಕು ಅಂತೇಳಿ ನಾವು ಕೇಳಬಾರ್ದು. ಸರ್ಕಾರದ ಕರ್ತವ್ಯ ಅದು. ಸರ್ಕಾರ ಆ ರೀತಿ ಆ ಬಜೆಟ್ ಅನ್ನು ಮಂಡಿಸುವಂತ ಸಂಕಲ್ಪ ಸರ್ಕಾರದ ಕ್ರಿಯಾ ಯೋಜನೆಗಳು ಇರಬೇಕು. ಯಾವುದೋ ತಮಿಳರು, ಮಲಯಾಳಿಗಳು,
ಬಂಗಾಳಿಗಳು, ಬಿಹಾರಿಗಳು, ಗುಜರಾತಿಗಳಿಗೂ ಈ ರೀತಿಯಾದಂತ ಮುಚ್ಚಿದೆ ಅಂತೇಳಿ ನಾವು ಭಿಕ್ಷೆ ಕೇಳುವಂತ ಸ್ಥಿತಿ ಸರ್ಕಾರದಲ್ಲಿ ಬಂದಿದೆ. ಕನ್ನಡ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಿ ಅಂತ ಕೇಳುವಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೀವಿ. ಕರ್ನಾಟಕದ ಕಾರ್ಮಿಕರಿಗೆ ಉದ್ಯೋಗ ಕೊಡಿ ಅಂತ ಕೇಳೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸರೋಜಿನಿ ಮಹಿಷಿ ವರದಿ ಬಂದು ಹೆಚ್ಚು ಕಡಿಮೆ 40 ವರ್ಷ ಆಯಿತು. ಆ ಸರೋಜಿನಿ ಮಹಿಷಿ ವರದಿ ಏನು ಅಂತಂದ್ರೆ ಇವತ್ತಿನ ವಿಧಾನಸಭೆಯ ಶಾಸಕರುಗಳಿಗೆ ಕೇಳಿದ್ರೆ ಸರೋಜಿನಿ ಮಹಿಷಿ ಅಂದ್ರೆ ಯಾರು ಅಂತ ಕೇಳೋ ಮಟ್ಟಕ್ಕೆ ಇವತ್ತು ಶಾಸಕರಿದ್ದಾರೆ. ಕರ್ನಾಟಕದ ಗಡಿ ಯಾವುದು, ಹೊರನಾಡು ಯಾವುದು, ಒಳನಾಡು ಯಾವುದು ಅನ್ನೋದು ತಿಳ್ಕೊಳ್ಳುವಂತ ಪರಿಸ್ಥಿತಿ ಸರ್ಕಾರದ ಮಟ್ಟದಲ್ಲಿ ಇವತ್ತು ಯಾರ ಹತ್ರನೂ ಇಲ್ಲ. ಗಡಿನಾಡ ಕನ್ನಡಿಗರಿಗೆ ಇವತ್ತು ಗಡಿನಾಡ ಕನ್ನಡಿಗರನ್ನ ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಯಾವುದೋ ದುಬೈಲಿರ್ತಕ್ಕಂಥ ಹೋಟೆಲ್ ಉದ್ಯಮಿಗೆ ಗಡಿನಾಡ ಕನ್ನಡಿಗರ ಹೆಸರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ. ಹೀಗೆ ಸಾಕಷ್ಟು ಕನ್ನಡ ವಿರೋಧಿ ನೀತಿಯನ್ನ, ಕನ್ನಡ ವಿರೋಧಿ ಹೆಜ್ಜೆಗಳನ್ನ ಪ್ರತಿ ಸಂದರ್ಭದಲ್ಲೂ ಸರ್ಕಾರ ಇಡ್ತಾರಂಥದ್ದು ಕನ್ನಡ ಹೋರಾಟಗಾರರು ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ಸರ್ಕಾರಕ್ಕೆ ನಾವು ಎಚ್ಚರಿಕೆ ರೂಪದಲ್ಲಿ ಹೇಳ್ತಾ ಇದ್ದೀವಿ, ನೀವು ಕನ್ನಡದ ಸರ್ಕಾರವೇ ಆಗಿದ್ರೆ, ನೀವು ಮೈಯಲ್ಲಿ ಕನ್ನಡದ ರಕ್ತವೇ ಇರ್ತಾ ಇದ್ರೆ, ಈ ಸಿದ್ದರಾಮಯ್ಯನವರು ಮಾಡುವಂತ ಮಾರ್ಚ್ 6ನೇ ತಾರೀಕು ಮಂಡಿಸುವಂತ ಬಜೆಟ್ ಅದು ಕನ್ನಡದ ಬಜೆಟ್ ಆಗಿರಬೇಕು. ಕನ್ನಡದ ಬಜೆಟ್ ಹೆಸರಲ್ಲೇ ನಾನು ಬಜೆಟ್ ಮಂಡನೆ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತಾ ಇದ್ದೀನಿ. ನಾವು ಕಪ್ಪು ಪಟ್ಟೆಯನ್ನು ಕಟ್ಕೊಂಡು ಭಿತ್ತಿ ಪತ್ರವನ್ನು ಇಟ್ಕೊಂಡು ಬಜೆಟ್ ಮಂಡನೆ ಮಾಡುವ ದಿವಸ ವಿಧಾನಸೌಧದ ಮುಂದ್ಗಡೆ ಸಿದ್ದರಾಮಯ್ಯನವರೇ ಕನ್ನಡ ಬಜೆಟ್ ಮಂಡನೆ ಮಾಡಿ ಅಂತೇಳಿ ಮೌನ ಪ್ರತಿಭಟನೆಯನ್ನ ಬಾಯಿಗೆ ಬಟ್ಟೆಯನ್ನು ಕಟ್ಕೊಂಡು ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಕನ್ನಡಿಗರ ಮೇಲೆ, ಕನ್ನಡ ಭಾಷೆಯ ಮೇಲೆ ಏರ್ತಿರ್ತಕ್ಕಂತಹ ಒಂದಷ್ಟು ಅವ್ಯವಸ್ಥೆಗಳನ್ನ ತಿಳಿಸ್ಬೇಕಾಗಿದೆ. ಇವತ್ತು ಇವ್ರ್ಯಾರೋ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತಹ 220 ಜನ ಶಾಸಕರು ಸಹ ಹೊರ ರಾಜ್ಯದಿಂದ ಗೆದ್ದರು. ಕನ್ನಡಿಗರಿಂದ ಮತದಾನವನ್ನು ಪಡೆದು ಕನ್ನಡಿಗರಿಂದ ಆಯ್ಕೆಯಾಗಿರ್ತಕ್ಕಂಥದ್ದು. ದಯಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಾನು ಇವತ್ತು ಅವ್ರ ಹೆಸರನ್ನ ಬದಲಾಯಿಸಕ್ಕೆ ಇಷ್ಟಪಡ್ತೇನೆ. ಕನ್ನಡ ರಾಮಯ್ಯ ಅಂತ ಕರೀತಾ ಇದ್ರು, ಖಂಡಿತವಾಗಿಯೂ ಅಲ್ಲ, ಅವರು ರಾಜಕೀಯ ರಾಮಯ್ಯನವರು. ಯಾವುದೇ ಆಶ್ವಾಸನೆಗಳನ್ನು ಕೊಟ್ಟಿದ್ರು ಸಹ ಆಶ್ವಾಸನೆಗಳಾಗೆ ಉಳಿದಿದೆ ವಿನಃ ಕನ್ನಡಿಗರಿಗೆ ಅದರಿಂದ ಯಾವುದೇ ಅನುಕೂಲಗಳಾಗಿಲ್ಲ. ಸೊ ಹಾಗಾಗಿ ಅವರು ಈ ಕ್ಷಣದಿಂದ ಅವರು ರಾಜಕೀಯ ರಾಮಯ್ಯ ಅಂತ ನಾನು ಕರೀತೇನೆ. ಯಾವುದೇ ಕಾರಣಕ್ಕೂ ನಾವು ಕನ್ನಡ ರಾಮಯ್ಯ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಪತ್ರಿಕೆಗಳಲ್ಲಿಯೂ ಎಲ್ಲ ಭಾಷಣಗಳಲ್ಲಿಯೂ ಅವರು ಹೇಳುವಂಥದ್ದು ಕನ್ನಡಿಗರ, ಕನ್ನಡ ಪರ ಹೋರಾಟಗಾರರ ಕಣ್ಣು ಒರೆಸುವಂತಹ ನಾಟಕವನ್ನ ಮಾಡ್ತಿದ್ದಾರೆ ವಿನಃ ಕನ್ನಡ ಪರವಾಗಿ ಬಜೆಟ್ ಅನ್ನು ಮಂಡಿಸ್ತಾ ಇಲ್ಲ, ಕನ್ನಡಿಗರ ಪರವಾಗಿಲ್ಲ. ಎಲ್ಲೇ ಏನೇ ಆದ್ರೂ ಸಹ ಅವ್ರು ಹೇಳಿಕೆ ಕೊಡುವಂಥದ್ದು ಒಂದೇ, ನಾವು ಮಾಡ್ತೇವೆ, ನಾವು ನೋಡ್ತೇವೆ ಅನ್ನುವಂಥದ್ದನ್ನ. ಸೊ ಹಾಗಾಗಿ ನಮ್ಮ ಎಲ್ಲರ ಒಕ್ಕಲರ ಒತ್ತಾಯ ಇಷ್ಟೇ. ಈಗಾಗಲೇ ಗುರುದೇವ್ ನಾರಾಯಣ ಶಿವಕುಮಾರ್ ಸರ್ ಹೇಳಿದಾಗಿದೆ, ಗಡಿನಾಡು ಪ್ರದೇಶಗಳಲ್ಲಿ ಕನ್ನಡ ಮಾಯ ಆಗ್ತದೆ. ಈಗ ಚಾಮರಾಜನಗರಕ್ಕೆ ಬಂದ್ರೆ ಪಕ್ಕದಲ್ಲಿರ್ತಕ್ಕಂತಹ ಕೇರಳ, ಅದ್ರ ಪಕ್ಕದಲ್ಲಿರ್ತಕ್ಕಂಥ ತಮಿಳು ಭಾಷಿಕರ ಹಾವಳಿ ಹೆಚ್ಚಾಗ್ತದೆ. ಅಲ್ಲಿರ್ತಕ್ಕಂತಹ ಅಧಿಕಾರ ವರ್ಗದವರು ಇವರು ಯಾರು, ಇವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅವರಿಗೆ ಹಕ್ಕುಗಳನ್ನ ನೀಡುವಂತದ್ದಾಗ್ಲಿ ಅಥವಾ ಕೆಲಸ ಕಾರ್ಯಗಳನ್ನು ಕೊಡುವಂತದ್ದಾಗ್ಲಿ ಮತ್ತೆ ಅವರಿಗೆ ಅಂಗಡಿ ಮುಂಗಟ್ಟುಗಳನ್ನ ಬಾಡಿಗೆ ಕೊಡುವಂತದ್ದಾಗ್ಲಿ ಮಾಡಿಕೊಳ್ಳುವ ಅನುಕೂಲ ಆಗ್ತದೆ. ಈಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದ್ರೆ ಕನ್ನಡದ ಜೊತೆಗೆ ತಮಿಳನ್ನು ಸಹ ಹಾಕಿರ್ತಾರೆ. ಯಾಕೆ ನಾವು ತಮಿಳು ಭಾಷೆಯನ್ನ ಕರ್ನಾಟಕದಲ್ಲಿ ನಾವು ಓಲೈಸಬೇಕು? ಯಾಕೆ ನಾವು ಕರ್ನಾಟಕದಲ್ಲಿ ಆ ತೆಲುಗು ಭಾಷೆಯನ್ನ ಓಲೈಸಬೇಕು? ಯಾಕೆ ಇತರ ಹಿಂದಿ ಭಾಷೆಗಳನ್ನ ಯಾಕೆ ನಾವು ಓಲೈಸ್ಕೊಳ್ಬೇಕು? ತಮಿಳುನಾಡಲ್ಲೂ ಸಹ ಕನ್ನಡಿಗರಿದ್ದಾರೆ ಅಲ್ವೇ? ಒಡೆಯರ್ಪಾಳ್ಯ ಅಂತ ಗ್ರಾಮ, ಒಡೆಯರ್ಪಾಳ್ಯ ಅಂತ ಒಂದು ಗ್ರಾಮ ಬರುತ್ತೆ ಹನೂರು ತಾಲೂಕಲ್ಲಿ. ಅದಕ್ಕೆ ಮುಂದೆ ಹೋದ್ರೆ ಅಲ್ಲಿ ಆಡು ಭಾಷೆ ಕನ್ನಡವೇ, ಆದ್ರೆ ವೋಟಿಂಗ್ ಪವರ್ ಇರ್ತಕ್ಕಂಥದ್ದು ತಮಿಳುನಾಡು. ಅವರು ಕನ್ನಡವನ್ನೇ ಬಳಸ್ತಾರೆ, ತಮಿಳನ್ನೇ ಬಳಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಸರ್ಕಾರದ ಪ್ರಾಬಲ್ಯ. ನಮ್ಮ ಸರ್ಕಾರಗಳು ಸಹ ಹಾಗೆ ಕನ್ನಡ ಪರವಾಗಿರ್ಲಿ, ಕನ್ನಡಿಗರ ಪರವಾಗಿರ್ಲಿ, ಕನ್ನಡ ರಕ್ಷಣೆ ಪರವಾಗಿರ್ಲಿ ಎನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ. ಕಡ್ಡಾಯವಾಗಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನ ಒತ್ತಾಯಿಸ್ತೇವೆ. ಈ ಬಜೆಟ್ ನಲ್ಲಿ ನೀವು ಮಾಡುವಂತಹ ಕೆಲಸಗಳು ಕನ್ನಡ ಬಜೆಟ್ ಆಗಿರಲೇಬೇಕು. ಇಲ್ಲವಾದ ಪಕ್ಷದಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಹೋರಾಟಗಾರರು ಯಾವಾಗಲೂ ಸಹ ಹೇಳ್ತಾ ಇರ್ತೇವೆ, ನೀವು ಸುಳ್ಳು ಆಶ್ವಾಸಗಳನ್ನು ಕೊಡ್ತೀರಿ, ಕನ್ನಡ ಪರ ಮೇಲೆ ಇರ್ತಕ್ಕಂಥ ಕೇಸ್ಗಳು ವಾಪಸ್ ಪಡಿತೀವಿ ಅಂತ ಹೇಳಿ. ನೀವು ವಾಪಸ್ ಪಡಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೂ 10 ಕೇಸ್ ಅಲ್ಲ 100 ಕೇಸ್ ಆದ್ರೂ ಸಹ ಕನ್ನಡಿಗರು ತಾಕತ್ತಾಗಿದ್ದಾರೆ. ತಾಯಿ ಭುವನೇಶ್ವರಿ ತೋಳಲು ಬಲ ಕೊಟ್ಟಿದ್ದಾರೆ. ನಮ್ಮ ಶಕ್ತಿ, ನಮ್ಮ ದೇಹದಲ್ಲಿ ಬಲ ಇರುವವರೆಗೂ ಸಹ ಕನ್ನಡ ಪರವಾಗಿ ಹೋರಾಡ್ತೇವೆ. ನೆಲ, ಜಲ, ಭಾಷೆಗೆ ಧಕ್ಕೆ ಬಂದಾಗ ನಾವು ಹೋರಾಟ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಈ ಬಜೆಟ್ ಕನ್ನಡ ಪರ ಬಜೆಟ್ ಆಗಿರಬೇಕು ಎನ್ನುವಂಥದ್ದು ನಮ್ಮ ಒತ್ತಾಯ. ಅದಾಗಲಿಲ್ಲ ಅಂತಂದ್ರೆ ರಾಜ್ಯ ದಂಗೆ ಹೇಳ್ತಾರಂತೆ ಏನು ಮಾತಿಲ್ಲ. ಧನ್ಯವಾದ. ಮಹನೀಯರ ಪುತ್ಥಳಿಗಳಿಗೆ ಅವಮಾನಗಳಾಗ್ತಾ ಇದೆ. ರಾಜ್ಯ ಸರ್ಕಾರ ಕಠಿಣವಾದಂತಹ ನಿಲುವನ್ನ ತಾಳಬೇಕು. ಈಗ ಮೊನ್ನೆ ದಿನ ಆ ಪೆರಂಡವಾಡಿ ಪಕ್ಕದಲ್ಲಿರ್ತಕ್ಕಂಥ ಮಚ್ಚೆ ಗ್ರಾಮದಲ್ಲಿ ಕ್ರಾಂತಿವೀರ ಯಾರ ಹೆಸರನ್ನ ಕೇಳದೆ ದೇಶ ನಡೆಸುತ್ತೆ, ಯಾರ ಹೆಸರನ್ನ ಕೇಳದೆ ದೇಶಭಕ್ತಿ ಇಮ್ಮಡಿಗೊಳಿಸುತ್ತಂತಹ ಸಂಗೊಳ್ಳಿ ರಾಯಣ್ಣನವರಿಗೆ ಅವಮಾನ ಆಗಿದೆ. ಅವರ ಕಿಡಿಗೇಡಿಗಳನ್ನ ಬಂಧಿಸಬೇಕು, ಅವರನ್ನ ದೇಶದಲ್ಲೇ ಗಡೀಪಾರು ಮಾಡುವಂತಹ ವೃತ್ತಿಯನ್ನ ಸರ್ಕಾರ ತಳಿಬೇಕು.
ನಿಜವಾಗ್ಲೂ ತೆಗಲಿಲ್ಲ ಅಂತ ಹೇಳಿದ್ರೆ 2028ರ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕನ್ನಡಿಗರು ಬುದ್ಧಿ ಕಲಿಸ್ತಾರೆ. ಧನ್ಯವಾದ. ಮಾಡಿದ್ದಾರೆ. ಏನ್ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ಅವಧಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಆ ಸಾಲಿನಲ್ಲಿ ಕನ್ನಡ ರಾಮಯ್ಯ ಅಂತ ಏನ್ ಎಲ್ಲರೂ ಕರೆದಿದ್ರು ಇದಕ್ಕೂ ಮುಂಚೆ, ಅದೇ ಹೆಸರನ್ನೇ ತಾವು ಮುಂದೇನೂ ತಗೊಂಡೋಗ್ಬೇಕು ಅನ್ನೋ ಆಸೆ ತಮಗಿದ್ರೆ ದಯವಿಟ್ಟು ಪ್ರೀತಿಯಿಂದ ನಾವು ಇದ್ರ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಈ ಬಜೆಟ್ ಕನ್ನಡ ಪರವಾಗಿರಲಿ, ಕರ್ನಾಟಕದಲ್ಲಿರುವಂತಹ ಬಜೆಟ್ ಕನ್ನಡಿಗರಿಗೆ ಮೊದಲನೇ ಪ್ರಾತಿನಿಧ್ಯ ಸಿಗ್ಲಿ. ನಿಮ್ಮ ಈ ಫ್ರೀ ಕೊಡ್ತಾ ಇರುವಂತಹ ಎಲ್ಲ ಸವಲತ್ತುಗಳನ್ನ ಸರಿಪಡಿಸ್ಕೊಳಕ್ಕೆ ಕನ್ನಡನ ಕೊಲೆ ಮಾಡಬೇಡಿ, ಕನ್ನಡಿಗರನ್ನ ಬಲಿಪಶು ಮಾಡಬೇಡಿ. ದಯವಿಟ್ಟು ನಿಮಗೆ ಒಂದು ಒಳ್ಳೆ ಹೆಸರಿತ್ತು ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ. ಯಾಕೋ ಬರ್ತಾ 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 ಈಗ ತಾವು ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲೋ ತಮ್ಮ ಹೆಸರು ಹಾಳಾಗ್ತಿದೆ, ಮತ್ತೆ ತಮ್ಮ ಹಳೆ ಸಿದ್ದರಾಮಯ್ಯ ಅವರು ಇಲ್ಲ ಅನ್ನೋ ಒಂದು ಭಾವನೆ ಕನ್ನಡಿಗರದು. ದಯವಿಟ್ಟು ಈ ಬಜೆಟ್ ಅಲ್ಲಾದ್ರೂ ಕನ್ನಡ ಪರವಾಗಿ ನಿಮ್ಮ ಬಜೆಟ್ ಇರಲಿ, ಕನ್ನಡಿಗರಿಗೆ ಅದು ಒಂದು ಹತ್ರ ಆಗುವಂತ ಬಜೆಟ್ ನಿಮ್ಮ ಮುಖಾಂತರ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ ಬಹುಶಃ ನೀವು ಇಷ್ಟು ವರ್ಷ ಏನು ತಾವು ಹೆಸರನ್ನ ಕಾಪಾಡ್ಕೊಂಡಿದ್ರಿ, ಆ ಹೆಸರನ್ನ ಹಾಳಾಗೋ ರೀತಿ ಕನ್ನಡ ಪರ ಸಂಘಟನೆಗಳು ಮಾಡಬಾರ್ದು ಅಂದ್ರೆ ತಾವು ಕನ್ನಡ ಪರವಾಗಿ ಬಜೆಟ್ ಅನ್ನ ಮಂಡಿಸಿ. ಆಗ್ಲೇ ಹಿರಿಯರೆಲ್ಲ ಹೇಳ್ದಂಗೆ ಸುಮಾರು ಒಂದು ಪ್ರತಿಮೆಗಳಿಗೆ ಅವಮಾನ ಆಗ್ತಾ ಇದೆ. ಏನು ಇಮ್ಮಡಿ ಪುಲಕೇಶಿ ಅವರ ಪ್ರತಿಮೆಗಳಾಗಬೇಕು, ಕನ್ನಡ ಪರ ಹೋರಾಟಗಾರರ ಮೇಲೆ ಕೇಸು ವಾಪಸ್ ತಗೊಳ್ತೀವಿ ಅಂತ ತಾವು ಸುಮಾರು ವೇದಿಕೆಗಳಲ್ಲಿ ಹೇಳಿದಿರಿ. ಅದು ಕೇವಲ ಮಾತಿಗೆ ಮಾತ್ರ ಸೀಮಿತ ಆಗಿದೆ. ಜೊತೆಯಲ್ಲಿ ದೊಡ್ಡವಣ್ಣವ್ರು ಹೇಳಿದಂಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಣ್ಣು ಒರೆಸೋದಕ್ಕೆ ಅನುದಾನ ಕೊಡಬೇಡಿ, ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಡಿ, ಜನ ನಿಮ್ಮನ್ನ ಒಪ್ಕೊಳ್ತಾರೆ. ಕನ್ನಡ ಪರ ಸಂಘಟನೆಗಳಿಗೆ ಕೆಲಸ ಮಾಡಲಿಕ್ಕೆ ತಾವೊಂದು ಪ್ರೋತ್ಸಾಹ ಮಾಡಿ. ಪ್ರೋತ್ಸಾಹ ಮಾಡದಿರ ಈ ರೀತಿ ಕನ್ನಡ ಪರ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ. ಇವತ್ತಿನ ದಿನ ಕರ್ನಾಟಕದಲ್ಲಿ ವಿರೋಧ ಪಕ್ಷದವಾಗಿ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಒಂದು ಮಾಧ್ಯಮದವರು, ಮತ್ತೊಂದು ಕನ್ನಡ ಪರ ಸಂಘಟನೆಯವರು. ಬಹುಶಃ ಮಾಧ್ಯಮದವ್ರಿಗೂ ಯಾವುದೇ ರೀತಿಯಾದಂತಹ ಪ್ರೋತ್ಸಾಹ ಸಿಗ್ತಾ ಇಲ್ಲ, ಕನ್ನಡ ಪರ ಸಂಘಟನೆಗಳವ್ರಿಗೂ ಯಾವುದೇ ರೀತಿಯಾದಂತಹ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಈ ಬಜೆಟ್ ಅಲ್ಲಾದ್ರೂ ತಾವು ಒಂದು ಪ್ರೋತ್ಸಾಹನ ಕೊಟ್ಟು ಕನ್ನಡಿಗೆ ಹತ್ರ ಆಗುವಂತ ಕೆಲಸನ ಮಾಡಿ. ನಿಮ್ಮ ಜೊತೆ ಕನ್ನಡಿಗರು ಇರ್ತಾರೆ, ಇಲ್ಲ ಅಂದ್ರೆ ಮುಂದೊಂದು ದಿನ ದೊಡ್ಡ ಹೋರಾಟ ಮಾಡಿ ನಿಮ್ಮ ಒಂದು ಘನತೆಗೆ ಧಕ್ಕೆ ಆಗುತ್ತೆ ಅಂತ ಹೇಳ್ತಾ, ನೀವು ಒಳ್ಳೆ ಬಜೆಟ್ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಇವತ್ತಿನ ದಿನ ನಾವು ಈ ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಅನ್ಕೊಳ್ತಾ ಇದೀವಿ. ಮುಂದೆ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದುರಾಡಳಿತಕ್ಕೆ ಮತ್ತೊಂದು ಸ್ಪಷ್ಟ ನಿದರ್ಶನ, ಮಾಧ್ಯಮದವರನ್ನ, ಪತ್ರಕರ್ತರನ್ನ ವಿಧಾನಸೌಧದ ಒಳಗಡೆ ನಿಷೇಧ ಮಾಡಿರ್ತಕ್ಕಂಥದ್ದು, ಹಾಗೂ ಅವರನ್ನ ವೈಚಾರಿಕತೆಯನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಇಂಥ ಸ್ಥಳದಲ್ಲೇ ನೀವು ಪತ್ರಿಕಾಗೋಷ್ಠಿಯನ್ನ ಮಾಡಬೇಕು, ಪ್ರಶ್ನೆಗಳನ್ನ ಕೇಳಬೇಕೆನ್ನುವಂಥದ್ದನ್ನ ಎಲ್ಲ ಕನ್ನಡ ಪರ ಹೋರಾಟಗಾರರು ಖಂಡಿಸ್ತಾರೆ. ಇದು ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿ. ನೀವು ನಿಯತ್ತಾಗಿದ್ರೆ ಪತ್ರಿಕೆ ಮುಂದೆ ಕೂಡ ನನ್ನ ಸಂಕೋಚ ಇಲ್ಲ, ಆ ಧೈರ್ಯ ನಿಮ್ಮಲ್ಲಿ ಬರ್ತಿದ್ರಿ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇರಬಾರದು. ಇವತ್ತು ಮಾಧ್ಯಮ ರಂಗ ಅನ್ನುವಂಥದ್ದು ಇಡೀ ದೇಶಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥದ್ದು. ಇವತ್ತು ಸರ್ಕಾರದ ವೈಫಲ್ಯಗಳನ್ನ, ಸರ್ಕಾರದ ಯಶಸ್ಸುಗಳನ್ನ ಜನರಿಗೆ ತಲುಪಿಸುವಂಥದ್ದು ಮಾಧ್ಯಮದ ಕೆಲಸವಾಗಿದೆ. ಜೊತೆ ಮಾಧ್ಯಮ ಮಾಡ್ತಾ ಇದೆ. ದಯಮಾಡಿ ಮಾಧ್ಯಮದ ವಿಚಾರದಲ್ಲಿ ತಲೆ ಹಾಕಬೇಡಿ. ಹೇಗೆ ಮೊದಲಾಗಿ ಇತ್ತು ವಿಧಾನಸೌಧ ಒಳಗಡೆ ಆಗಿರ್ಲಿ ಅನ್ನುವಂಥದ್ದು ನಮ್ಮ ಆಶಯ. ದಯವಿಟ್ಟು ಇದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ. ಮುಂದಿನದನ್ನ ನಮ್ಮ ಕನ್ನಡಿಗ ವಿಜಯ ಸೇನೆ ಕನ್ನಡಿಗರನ್ನ ಯಾವ ರೀತಿ ರಾಜ್ಯ ಸರ್ಕಾರ ನಡ್ಕೊಂತಾ ಇದೆ ಎನ್ನುವಂತಹ ವಿಚಾರವನ್ನ ಎಲ್ಲ ಕನ್ನಡ ಪರ ಸಂಘಟನೆಯ ಮುಖ್ಯಸ್ಥರು ಒಗ್ಗೂಡಿನಿಂದ ಸೌಜನ್ಯಕ್ಕಾದ್ರೂ ಇವತ್ತು ಕರ್ನಾಟಕ ಸರ್ಕಾರ ಕನ್ನಡಿಗರಿಗೆ ಮತ್ತು ಕನ್ನಡ ಪರ ಹೋರಾಟಗಾರರನ್ನ ಕರೆಸಿ ಮೀಟಿಂಗ್ ಮಾಡುವಂತಹ ಸೌಜನ್ಯವನ್ನು ಇಟ್ಕೊಳ್ಳಲಿಲ್ಲ ಅಂತ ತೀರಾ ದುಃಖಕರವಾದಂತಹ ವಿಷಯ ಅಂತ ನಾವೊಂದು ಭಾವಿಸ್ತೀವಿ. ಇವತ್ತು ಕರ್ನಾಟಕದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ 25,000 ಶಾಲೆಗಳನ್ನ ಮುಚ್ಚಲು ಹೊರಟಿದ್ದಾರೆ ಕರ್ನಾಟಕ ಸರ್ಕಾರ, ಅದು ವಿಲೀನ ಮಾಡುವಂತ ರೂಪದಲ್ಲಿ. ಈಗ ವಿಲೀನ ಅಂತ ಹೇಳ್ತಾರೆ ಅಷ್ಟೇ, ಅದನ್ನ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಸಂಪೂರ್ಣವಾಗಿ ಮುಚ್ಚುತ್ತಾರೆ. ಈಗ ನೀವು ಕನ್ನಡ ಮೀಡಿಯಂ ಅಲ್ಲಿ ಕನ್ನಡ ಶಾಲೆಗಳನ್ನೇ ನೀವು ಅಡ್ಮಿಷನ್ ತಗೊಳ್ಳಿಲ್ಲ ಅಂತಂದ್ರೆ ಇನ್ನ ಕನ್ನಡ ಬಳಸಿ ಉಳಿಸಿ ಇನ್ನ ಪ್ರೋತ್ಸಾಹಿಸಿ ಅಂತ ಯಾರನ್ನ ಕೇಳ್ತಾರೆ ಇವರು?